ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆರೈಕೆಯಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನಗೆ 13 ಲಕ್ಷ ಫಾಲೋವರ್ಸು ವ್ಯೂಸ್ ಆಗಿದೆ. 13,25,000 ಆಗಿದೆ ಫ್ರೆಂಡ್ಸ್. ನಾನು 15 ಲಕ್ಷ ಆದಾಗ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಅದು 10 ಲಕ್ಷಕ್ಕೆ ನಾನೊಂದು ಚಿಕ್ಕದೊಂದು ಕೇಕ್ ಕಟ್ ಮಾಡಬೇಕಿತ್ತು ಫ್ರೆಂಡ್ಸ್. ಸಾರಿ, ಮರ್ತ್ಕೊಬಿಟ್ಟೆ. ಆದರೆ ಈಗ ಅನ್ನಿಸ್ತೈತೆ ನನಗೆ 15 ಲಕ್ಷ ವ್ಯೂಸ್ ಆದಾಗ ಖಂಡಿತವಾಗ್ಲೂ ನಾನು ಕೇಕ್ ಕಟ್ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಬರೀ ಆವಾಗ 1 ಲಕ್ಷ ಆದರೆ ಯಪ್ಪ ನನಗೆ ಎಷ್ಟೊಂದು ಫಾಲೋವರ್ಸು, ಎಷ್ಟೊಂದು ವ್ಯೂಸ್ ಇದೆ ಅಂತ ಖುಷಿ ಪಡ್ತಾಯಿದ್ದೆ. ಆದರೆ ಈಗ 2 ಲಕ್ಷ, 3 ಲಕ್ಷ, 4, 5, 10 ಲಕ್ಷ ಆಗೋಯಿತು. 10 ಲಕ್ಷ ಆದಾಗ ಫ್ರೆಂಡ್ಸ್ ನಾನು ಒಂದು ವಿಡಿಯೋನ ಮಾಡಿದೆ, ಆದರೆ ಕೇಕ್ ಕಟ್ ಮಾಡಿರಲಿಲ್ಲ. ಇನ್ನು ಸಬ್ಸ್ಕ್ರೈಬರು 1,000 ಆದಾಗಲೂ ವೀಡಿಯೋ ಮಾಡಿದೆ, 2,000 ಆದಾಗಲೂ ವೀಡಿಯೋ ಮಾಡಿದೆ. ಈ ಸಲ ಫ್ರೆಂಡ್ಸ್ 3,000 ಆದಾಗ ಒಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಖುಷಿಗೆ ನೀವೆಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಫ್ರೆಂಡ್ಸ್. ಯಾರೇ ಆದ್ರೂ ಅಷ್ಟೇ, ಅಷ್ಟು ಈಸಿ ಅಲ್ಲ. ಒಬ್ರದ್ದು ಒಂದು ವಿಡಿಯೋನ ಯಾರೇ ಆದರೂ ಸಹ ವೀಕ್ಷಣೆ ಮಾಡೋದು ಅಷ್ಟು ಸುಲಭನೇ ಅಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಈಗ ಸದ್ಯಕ್ಕೆ ಇನ್ನು ನಾನು ಇವಾಗಲೇ ಆಗುತ್ತೆ ಅಂತ ನಾನು ಹೇಳಲ್ಲ. ಒಟ್ಟಿನಲ್ಲಿ ನನಗೆ ಈಗ ಪ್ರೆಸೆಂಟಾಗಿ 13,25,000 ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಇನ್ನು ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ನಾನು ಲೆಕ್ಕನೇ ನೋಡಿಲ್ಲ, ನನಗದ್ರಲ್ಲಿ ಗೊತ್ತೂ ಇಲ್ಲ. ಫೇಸ್ಬುಕ್ಕಲ್ಲೂ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಿ ನೋಡಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಒಬ್ಬೊಬ್ಬರು ಸ್ಟಾರ್ ಆಯ್ತಾರೆ, ಇನ್ಸ್ಟಾಗ್ರಾಮ್ ಸ್ಟಾರು, ಇನ್ಸ್ಟಾಗ್ರಾಮಲ್ಲಿ ಹೀರೋಗಳ ಮೇಲೆ ನೋಡಿ. ಈಗ ಮೊನ್ನೆ ರೋಷನ್ ಅನ್ನೋರು ಇನ್ಸ್ಟಾಗ್ರಾಮಲ್ಲಿ 2 ಲಕ್ಷ ಫಾಲೋವರ್ಸ್ನ ಹೊಂದಿದ್ರಂತೆ. ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನನಗೆ ಹೇಳಿದ್ರು, ಮೇಡಮ್ ಒಬ್ಬರು ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ರು ರೋಷನ್ ಅಂತ, ನಿಮಗೆ ಗೊತ್ತಿಲ್ವಾ, ಅವ್ರು ತೀರೋದ್ರು ಅಂತ ಹೇಳಿದ್ರು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅವರು ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಫಾಲೋವರ್ಸ್ನ ಹೊಂದಿದ್ರಂತೆ, ನನಗೂ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನಾನು ಇವರೆಲ್ಲ ಹೇಳಿದ್ರಲ್ಲ, ಆವಾಗಲೇ ನಾನು ಈ ವಿಡಿಯೋನ ಆಮೇಲೆ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಿನಗೆ ಗೊತ್ತಿಲ್ವಾ ಒಬ್ಬರು ರೋಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ 2 ಲಕ್ಷ ಅವ್ರಿಗೆ ಫಾಲೋವರ್ಸ್ ಇದ್ದರು, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾಯಿದ್ರು, ನಿನಗೆ ಗೊತ್ತಿಲ್ಲ ಅಂದರೆ ನನಗೆ ಗೊತ್ತಿಲ್ಲಮ್ಮ, ನಾನು ನೋಡೂ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದಾದಮೇಲೆ ಫ್ರೆಂಡ್ಸ್, ನಾನು ವಿಡಿಯೋ ಓಪನ್ ಮಾಡಿ ನೋಡಿದೆ. ತಡಿ, ಎಲ್ಲರೂ ಈ ಥರ ಹೇಳ್ತಾ ಇರಲಿಲ್ಲ, ಯಾರು ಇರ್ಬೋದು ಅಂತ ನೋಡಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಅವರು ಕನ್ನಡದವ್ರ ಥರ ಕಾಣೋದೇ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ಫ್ರೆಂಡ್ಸ್, ಮುಸ್ಲಿಮ್ಸ್ ಅವ್ರ ಥರ ಕಾಣೋದೇ ಇಲ್ಲ. ಅವರು ಸೇಮ್ ಕನ್ನಡದವ್ರ ಥರ ಇದ್ದಾರೆ. ನೋಡೋಕ್ಕೂ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಅವರು ನೋಡೋಕ್ಕೆ ಮುಸ್ಲಿಮ್ಸ್ ಥರ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದ್ದಾರೆ. ನಾನು ಇವರೆಲ್ಲ ಹೇಳಿದ್ರಲ್ಲ, ಇವರೆಲ್ಲ ಹೇಳಿದ್ಮೇಲೆ ನಾನು ಹೇಳಿದೆ ಫ್ರೆಂಡ್ಸ್, ಯಾರೋ ಏನೋ ಕೆಲಸ ಮಾಡ್ತಾಯಿದ್ದಾರೆ ಸೌಂಡ್ ಅಂತ. ಆಮೇಲೆ ಫ್ರೆಂಡ್ಸ್, ನಾನು ನೋಡಿದ್ರೆ ಫ್ರೆಂಡ್ಸ್, ಅವರು ಮುಸ್ಲಿಮ್ಸ್ ಥರನೇ ಇಲ್ಲ, ಕನ್ನಡನ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ. ಆ ವ್ಯಕ್ತಿ ಇವಾಗ ಮ್ಯಾರೇಜ್ ಆಗಿದ್ದಾರೆ. ಮತ್ತು ಫ್ರೆಂಡ್ಸ್, ರೀಲ್ಸು ಮತ್ತು ಕನ್ನಡದಲ್ಲಿ ಇದು, ಆಮೇಲೆ ಮೊನ್ನೆ ಒಂದು ಹಾಡು, ಇವಾಗ ಒಂದು ವೀಡಿಯೋದಲ್ಲಿ ಒಂದು ಹಾಡು ಹಾಕಿದ್ದಾರೆ ಫ್ರೆಂಡ್ಸ್. ಎಲ್ಲರೂ ಅವ್ರಿಗೆ, ನಿಮಗೆ ಮನೇಲಾದರೂ ಪ್ರಾಬ್ಲಮ್ ಇದೆಯಾ, ಈ ಥರ ಫೀಲಿಂಗ್ಸ್ ಆಗಿ ಹೇಳ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಮಾಮೂಲಿ ಕೇಳ್ತಾರೆ. ಯಾರಿಗಾದರೂ ಏನಾರು ಆದರೆ ಫೀಲಿಂಗ್ ಸಾಂಗು ಆ ಥರ ಏನಿಲ್ಲ ಫ್ರೆಂಡ್ಸ್. ಏನು ಫೀಲಿಂಗ್ಸ್ ಸಾಂಗ್ನ ಆಡಿದ ತಕ್ಷಣವೇ ಅವ್ರ ಮನೇಲಿ ಏನಾದರೂ ಇಶ್ಯೂ ಇದೆ ಅಂತನಾ? ಹಂಗೆಲ್ಲ ಏನೂ ತಿಳ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದೆಲ್ಲ ಅವ್ರವ್ರ ಖುಷಿ. ಈಗ ಫಿಲಮಲ್ಲೆಲ್ಲ ಫೀಲಿಂಗ್ ಸಾಂಗ್ ಆಡ್ತಾರೆ, ಸತ್ತು ಹೋಯ್ತಾರೆ, ಅದೆಲ್ಲ ಮಾಡ್ತಾರೆ. ಅವ್ರ ಮನೇಲೆಲ್ಲ ಹಂಗಿದೆ ಅಂತಲ್ಲ, ಅದೆಲ್ಲ ಒಂದು ಪಾತ್ರ ಅಷ್ಟೇ, ಕೇವಲ ಅದು ಕಾಲ್ಪನಿಕ. ಯಾಕೆಂದರೆ ಅದು ರಿಯಲ್ ಅಲ್ಲ, ಅದು ರೀಲು, ನಿಮಗೆ ಗೊತ್ತು. ಹಂಗಾಗಿ ಅವ್ರಿಗೆ ಆ ಥರ ಎಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರ ವೈಫ್ನು ನೋಡಿದೆ ಫ್ರೆಂಡ್ಸ್. ನಾನು ಸ್ವಲ್ಪ ಜನ ವೀಡಿಯೋ ಮಾಡಿದ್ದಾರೆ, ಎಷ್ಟೊಂದು ಮಾಡಿದರೆ ಅವ್ರ ವೈಫೇ ಕಾರಣ, ಅದು ಕಾರಣ, ಇದು ಕಾರಣ. ಸುಮ್ಮನೆ ಫ್ರೆಂಡ್ಸ್, ಯಾರಾದರೂ ಒಂದು ಗಂಡ ಸತ್ತಾಗ ಹೆಂಡ್ತಿನ ಬ್ಲೈಂಡ್ ಮಾಡಬಾರ್ದು, ಹೆಂಡ್ತಿ ಸತ್ತರೆ ಗಂಡನ್ನ ಬ್ಲೈಂಡ್ ಮಾಡಬಾರ್ದು. ಮೊದಲು ಅಲ್ಲಿ ಸತ್ಯತೆ ಏನಾಗಿದೆ ಅಂತ ತಿಳ್ಕೋಬೇಕು ಫ್ರೆಂಡ್ಸ್. ಸುಮ್ಮನೆ ಒಬ್ಬರ ಮೇಲೆ ಆರೋಪ ಹೊರಿಸೋದು ನನ್ನ ದೃಷ್ಟಿಲಿ ನನಗೇನೋ ಸರಿ ಇಲ್ಲ ಅನಿಸುತ್ತೆ. ಅಲ್ಲಿ ನಿಜ ಸತ್ಯ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಪಾಪ ಅವರು ಫ್ರೆಂಡ್ಸ್ ನೇಣು ಹಾಕೊಂಡು ಸತ್ತೋಗಿದ್ದಾರೆ. ಮನೆಯಲ್ಲೇ ನೇಣು ಹಾಕ್ಕೊಂಡು ಪಾಪ ಪ್ರಾಣ ಬಿಟ್ಟಿದ್ದಾರೆ. ಪಾಪ ಅವ್ರು ಎಷ್ಟು ನೋವು ಅನುಭವಿಸಿದ್ರೋ ಸಾಯುವಾಗ ಗೊತ್ತಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ. ಬನ್ನಿ, ಇನ್ನೊಂದು ವಿಷಯ ಹೇಳಬೇಕು ಇವತ್ತು ನಿಮಗೆ ಫ್ರೆಂಡ್ಸ್. ನಾವು ಒಂದು ಮನೇಲಿ ಒಂದು 10 ವರ್ಷ, 11 ವರ್ಷ, 12 ವರ್ಷ ಇದ್ವಿ ಫ್ರೆಂಡ್ಸ್. ಒಂದೇ ಮನೇಲಿ ನಾವು ಬೆಂಗಳೂರಿಗೆ ಬಂದಾಗ ನಿಜವಾಗ್ಲೂ ಫ್ರೆಂಡ್ಸ್, ನಿನ್ನೆ ಒಂದು ನಾನು ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್,
ಸಂಘಕ್ಕೆ ಅಂಗನವಾಡಿಗೆ ಅಮೌಂಟ್ ಕಟ್ಟಬೇಕಿತ್ತು. ಸರಿ, ಅಮೌಂಟ್ ಕಟ್ಟಬೇಕಾದ್ರೆ ನಾನು ಅದೇ ರೋಡಲ್ಲಿ ಹೋಗ್ತೀನಿ. ಎಲ್ಲಿ ನಾವು ಈ ಬೆಂಗಳೂರಿಗೆ ಬಂದು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಹಾಲು ಕಿಚನ್ ಅಂತ ಅದೇ ಮನೇಲಿದ್ದು. ಮೊದಲು ಬರೀ ಒಂದು ರೂಮ್ ಮಾಡ್ಕೊಂಡಿದ್ದು, ಆಮೇಲೆ ಹಾಲು ಕಿಚನ್ ಮನೆಗೆ ಹೋಗಿದ್ದು. ಅದು ಹೆಂಗೆ ಅಂದರೆ ಫ್ರೆಂಡ್ಸ್, ವಟಾರ ಫುಲ್ಲು ಒಂದು 10 ಮನೆ ಇರೋ ವಟಾರ ಅಂದರೆ ಅಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ಇವಾಗಲ ಥರ 24 hours ನೀರು ಆ ಥರ ಇಲ್ಲ, ಫುಲ್ಲು ವಟಾರ. ಆದರೆ ಫ್ರೆಂಡ್ಸ್ ಅಲ್ಲಿ ಅವ್ರಿಗೆ ಟೋಟಲ್ಲು 12 ಮನೆ ಇರೋದು ನಮ್ಮ ಓನರ್ಗೆ. 12 ಮನೇಲಿ ಫ್ರೆಂಡ್ಸ್ ಅವ್ರೇನಾದರೂ ಅಪಾಯಿಂಟ್ಮೆಂಟ್ ಕಟ್ಟಿದ್ರೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಬಾಡಿಗೆ ಬರುತ್ತೆ. ಅಷ್ಟು ದೊಡ್ಡ ಜಾಗ ಅಂದರೆ ಅವರು ಆವಾಗ ಅಣ್ಣ ತಮ್ಮದಿರು ಹಂಚ್ಕೊಂಡಾಗ ಕಟ್ಟಿರೋದು. ಆಮೇಲೆ ಏನಾಯಿತು ಫ್ರೆಂಡ್ಸ್, ನಾನು ಏನಿಲ್ಲ ಅಂದರೂ ಫಸ್ಟು 2,000ಕ್ಕೆ ಬಾಡಿಗೆಗಿದ್ವಿ. ಇನ್ನು ಆಮೇಲೆ ಅವರು ನೀವೇ ಇಲ್ಲೇ ಇರಿ ಅಂದ್ಬಿಟ್ಟು ಬರೀ 50,000ಕ್ಕೆ ಫ್ರೆಂಡ್ಸ್ 3 ವರ್ಷ 4 ವರ್ಷಕ್ಕೆ ಲೀಸ್ಗೆ ಹಾಕ್ಕೊಟ್ಟಿದ್ರು. ಬರೀ 50,000 ಅಂದ್ಕೊಳ್ಳಿ. ಆಗ ಈಗ ಒಂದು 16-17 ವರ್ಷ ಆಯಿತು ಅಂದ್ಕೊಳ್ಳಿ. ಇಲ್ಲಿ ಬಂದೆ ನಾವು 20 years ಆಯಿತು. ಆಮೇಲೆ ಫ್ರೆಂಡ್ಸ್ ಏನು ನೋಡಿ, ಮನುಷ್ಯಂಗೆ ಯಾವಾಗ ಏನಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನಾನು ನಿನ್ನೆ ಸಂಘಕ್ಕೆ ದುಡ್ಡು ಕಟ್ಟೋಣ ಅಂತ ರೋಡ್ಗೆ ಹೋದರೆ ಶಾಮಿಯಾನ ಹಾಕಿದ್ರು. ನಾನು ಮನಸ್ಸಲ್ಲಿ ಅನ್ಕೊಂಡು ಯಾರೋ ಸತ್ತೋಗಿರಬೇಕು ಅದಕ್ಕೆ ಶಾಮಿಯಾನ ಹಾಕಿದ್ದಾರೆ ಅಂದ್ಕೊಂಡೆ. ಆಮೇಲೆ ಮುಂದ್ಗಡೆ ಅಲ್ಲೇ ನಾವು ಇದ್ವಲ್ಲ, ಅದೇ ಮನೆ ಪಕ್ಕದಲ್ಲಿ ಒಂದು ಹುಡುಗ ಇದೆ. ಅವನು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಬಂದ. ನಾನು ಗಾಡಿ ರಿಟರ್ನ್ ತಗೊಂಡು ಬಂದೆ. ಇರಲಿ ಫ್ರೆಂಡ್ಸ್ ಕೇಳೋಕ್ಕೇನು ಅಂದ್ಬಿಟ್ಟು, ಮಗ ಏನಾಯ್ತಪ್ಪ, ಯಾರು ಸತ್ತೋಗವ್ರೆ ಅಂದೆ. ಅಯ್ಯೋ ಅಕ್ಕ ನಿಮಗೆ ಗೊತ್ತಿಲ್ವಾ, ನೀವಿದ್ರಲ್ಲ ಓನರು ನಾರಾಯಣಮ್ಮ, ಅವರು ಸತ್ತೋದ್ರು ಅಂತ ಹೇಳಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಕ್ಷಣ ನಾನು ಎಷ್ಟು ಫೀಲ್ ಆಗೋದೆ, ಎಷ್ಟು ಶಾಕ್ ಆಗೋದೆ. ಆಮೇಲೆ ಟೈಮ್ ನೋಡ್ತೀನಿ, ಟೈಮ್ ಬೇರೆ ಆಗಿದೆ, ಡ್ಯೂಟಿಗೆ ಹೋಗಬೇಕು. ಆಮೇಲೆ ಫ್ರೆಂಡ್ಸ್ ನಾನು ಉದ್ದಕ್ಕೂ ಕೆಲ್ಸಕ್ಕೆ ಹೋಗೋ ತನಕನೂ ನಾವು ಅವ್ರ ಮನೇಲಿ ಇದ್ದಿದ್ದು, ಅವ್ರು ನಮ್ಮನ್ನು ಮಾತಾಡ್ಸೋ ಇದ್ದಿದ್ದ ರೀತಿ, ಆಮೇಲೆ ಅವ್ರು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ, ನಿನ್ನೆ ಎಲ್ಲ ಫ್ರೆಂಡ್ಸ್ ಮನಸ್ಸಲ್ಲಿ ಯಾರಿಗೂ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಪೂರ್ತಿ ಮನಸ್ಸಲ್ಲಿ ಅದನ್ನೇ ನೆನೆಸ್ಕೊಂಡು, ಯಾಕೆಂದರೆ ಅವರು ಫ್ರೆಂಡ್ಸ್ ಈಗ ಮನೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಪಾಪ ಅವರು ಎಲ್ಲನೂ ಅಮೌಂಟ್ ಆಗಲಿ ಏನಾಗಲಿ ಎಲ್ಲನೂ ಜೋಡಿಸಿ ಇಡ್ತಾಯಿದ್ರು ಫ್ರೆಂಡ್ಸ್. ನೋಡಿ ಎಂಥ ದೇವ್ರು. ಆಮೇಲೆ ಏನಾಗಿತ್ತಪ್ಪ, ಚೆನ್ನಾಗೇ ಇದೆ. ಆಮೇಲೆ ಫ್ರೆಂಡ್ಸ್ ಇಲ್ಲಿ ನಾವಿರೋ ಮನೆ ಕಡೆ ಒಂದೊಂದು ಸಲ ಅವರು ಯಾವಾಗ್ಲೂ ತರಕಾರಿ ತಗೊಂಡೋಗಿ ಬರೋರು. ಅವ್ರು ಯಾವಾಗಲೂ ನನ್ನ ಒಂದು ಅವ್ರ ಮಗಳು ಮನೆಯವ್ರು ಯಾವ ಥರ ನಾವು ಹೋಗೇ ಬಾರೆ ಅಂತ ಮಾತಾಡೋದಾದ್ರೆ, ಏನೇ ಏಮ ಎಲ್ಲಿಗೆ ಹೋಗಿದೆ, ಚೆನ್ನಾಗಿದೆಯಾ ನಿನ್ನ ಮಗಳು ನಂದಿನಿ, ನಮ್ಮ ಮಗಳಿಗೆ ಮಗಳು ಅಂತಲೂ ಅಂತಿರಲಿಲ್ಲ, ಹೆಸ್ರು ಹಿಡ್ದೇನೆ ನಂದಿನಿ ಹೆಂಗವಳೆ, ಚೆನ್ನಾಗವಳ, ನಿನ್ನ ಮಗ ಹೆಂಗವನೇ, ಚೆನ್ನಾಗವನ, ಈ ಥರ ಕೆಲವೊಮ್ಮೆ ಬಾರಕ ಇಲ್ಲೇ ಬಂದಿದೆಯಾ ಅಂದರೆ, ಇನ್ನೊಂದು ಸರಿ ಬರ್ತೀನಿ ಹೋಗು, ನಿನಗೆ ಕೆಲ್ಸಕ್ಕೆ ಟೈಮ್ ಆಯ್ತದೆ. ಯಾವಾಗಲೂ ಅವರು ನನ್ನ ಕೆಲಸನ ಹೇಳೋರು ಫ್ರೆಂಡ್ಸ್. ಅಲ್ಲೇ ಅವ್ರ ಮನೆಯಲ್ಲಿದ್ದಾಗಲೂ ಅಷ್ಟೇ, ಹೋಗು ಕೆಲಸಕ್ಕೆ ಜಲ್ದಿಯ, ಟೈಮ್ ಆಯ್ತದೆ, ಇನ್ನು ಟೈಮ್ ಆದರೆ ನಿಮಗೆ ಫ್ರೆಂಡ್ಸ್. ಆಗ ನನಗೆ ಬರೀ 5,000 ಸ್ಯಾಲ್ರಿ ಇದ್ದಿದ್ದು. ಈಗ 16-17 ವರ್ಷದ ಮುಂಚೆ ಫ್ರೆಂಡ್ಸ್. ಆಮೇಲೆ ಹಂಗన్నారు ಯಾವಾಗಲೂ, ಹೋಗು ಬಸ್ ಸಿಗಲ್ಲ. ಆಮೇಲೆ ಆಗ ನನ್ನ ಹತ್ರ ಗಾಡಿ ಇರಲಿಲ್ಲ. ಆಮೇಲೆ ಯಾವಾಗಲೂ ನನಗೆ ಬೈಯೋರು, ನಾನೇನು ಎಲ್ಲ ದಿನವೂ ಚಿಕನ್ ಮಟನ್ ಮಾಡ್ತೀನಿ, ನಮ್ಮ ಮನೇಲಿ ಏನೂ ತಿನ್ನಲ್ವಲ್ಲ ನೀನು. ಅವ್ರಿಗೆ 2 ಗಂಡು ಮಕ್ಕಳು ಫ್ರೆಂಡ್ಸ್, 2 ಹೆಣ್ಮಕ್ಳು, ಹಿರಿ ಹೆಂಡ್ತಿ ಮಕ್ಕಳು 2 ಜನ. ಆದರೆ ಮನೆ ಇಷ್ಟೊಂದು ಮನೆ ಇತ್ತು, ಬಾಡಿಗೆ ಎಲ್ಲ ಬತ್ತಿತ್ತು. ನಾನು ಕೇಳಿದೆ ಅವನ್ನ, ಏನಾಗಿತ್ತಪ್ಪ ಅವಕ್ಕಂಗೆ ಅಂತ. ಅಕ್ಕ ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು, 6 ತಿಂಗಳಿಂದಲೇ ಆ ಥರ ಆಗಿತ್ತು ಫ್ರೆಂಡ್ಸ್. ಹೆಂಗೆ ಕಾಣ್ತಿದ್ರು ಅಂದರೆ ಅವರು ತುಂಬ ಚೆನ್ನಾಗೂ ಇದ್ದರು, ಸಣ್ಣಕ್ಕಿದ್ರು ಅಷ್ಟೇ ಫ್ರೆಂಡ್ಸ್. ಸೇಮ್ ನಾನು ಹಳೆ ಮನೆ ಹತ್ರ ಇದ್ದಾಗ ಇನ್ನೊಬ್ಬರು ಅನಿತಾ ಅಂತ, ಕ್ರಿಸ್ಮಸ್ ಹಬ್ಬ ಬಂದರೆ ನನಗೆ ಅವ್ರ ನೆನಪು ತುಂಬಾ ಬರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಒಂದೇ ಮನೆ ಹತ್ರ ಇದ್ದಾಗ ಎಷ್ಟು ಚೆನ್ನಾಗಿದ್ರು. ಅವರು ಸೇಮ್ ನನ್ನ ಏಜು ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಅದು ನೆನೆಸ್ಕೊಂಡ್ರೇ ದುಃಖ ಬರುತ್ತೆ. ಯಾಕೆ ಅಂದರೆ ನಾವಿಬ್ಬರೂ ಹಾಲು ಕಿಚನಲ್ಲೇ ನಾವು ಲೈನ್ ಪೂರ್ತಿ ಇದ್ದು. ಸಾಯಂಕಾಲ ಆದರೆ ಫ್ರೆಂಡ್ಸ್ ನಾವು ಮಾತಾಡ್ತಾ ಕೂತ್ಕೋದೆ. ಯಾಕೆಂದರೆ ಅವ್ರ ಹಸ್ಬೆಂಡು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸ್ವಲ್ಪ ನಾನು ಬೇಗ ಬರ್ತಾಯಿದ್ದೆ, ನನಗೆ ಒಂದೇ ಶಿಫ್ಟ್ ಇದ್ದಿದ್ದು 8 to 5 ಇತ್ತು, ನಾನು ಬೇಗ ಬರ್ತಾಯಿದ್ದೆ. ಅವರು ಹಂಗೇನೆ ಫ್ರೆಂಡ್ಸ್. 2ನೇ ಸಲ ಕರೋನಾ ಬಂತಲ್ಲ, ಆವಾಗ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ. ಅದು ನೋಡಿ ನನಗೆ ಇದೇ ಥರ ಶಾಕ್ ಆಯಿತು. ಅಲ್ಲೂ ಸೇಮ್ 3ನೇ ಬಿಲ್ಡಿಂಗಲ್ಲೇ ಇದ್ದೀನಿ, ಆವಾಗ ಅಲ್ಲೇ ಇದ್ದೀನಿ. ಅಲ್ಲಿ ಇದೇ ಥರ ಫ್ರೆಂಡ್ಸ್ ಶುಕ್ರವಾರ ತಲೆಗೆ ಸ್ನಾನ ಮಾಡ್ಕೊಂಡು ತಲೆಗೆ ಕಟ್ಕೊಂಡು ಅಂಗಡಿ ಹತ್ರ ಎಲೆ ಥರನ ಕಳ್ಸೋಕ್ಕೆ ಅಂತ ಹೋದೆ ಫ್ರೆಂಡ್ಸ್. ಆ ಎಲೆ ಥರಕ್ಕೆ ಹೋದರೆ ಜನ ಎಲ್ಲ ತುಂಬ್ಕೊಂಡಿದ್ರು. ಆಮೇಲೆ ನಾನೇನಂತ ಕೇಳಿದೆ, ಯಾರು ಸತ್ತೋಗಿರೋದು ಅಂತ ಕೇಳಿದೆ. ಅದಕ್ಕೆ ಅವರು, ನಿನಗೆ ಗೊತ್ತಿಲ್ವ ಯಮ್ಮ, ನಿಮ್ಮ ಫ್ರೆಂಡ್ ಅನಿತಕ್ಕ ಸತ್ತೋದ್ರು ಅಂತ ಹೇಳಿದ್ರು ಫ್ರೆಂಡ್ಸ್. ನನಗೆ ಎಷ್ಟು ಶಾಕ್ ಆಯಿತು ಅಂದರೆ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅವರು ಯಾವಾಗಲೂ ನಾವು ಜೊತೆಲೇ ಮಾತಾಡೋದು, ಜೊತೆಲೇ ಇರೋದು. ಮತ್ತು ಏನಾದರೂ ಒಂದು ಅವ್ರ ಹಸ್ಬೆಂಡ್ ಬರೋದು ಲೇಟ್ ಆದರೆ ಅವ್ರ ಮಕ್ಕಳು ಚಿಕ್ಕ ಮಕ್ಕಳು ಫ್ರೆಂಡ್ಸ್. ಈಗ ಆಲ್ರೆಡಿ ಡಿಗ್ರಿ ಓದ್ತಾ ಇದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಯಾವಾಗ ಅವ್ರ ಮಕ್ಕಳನ್ನ ಡೈಲಿ ಮೊಟ್ಟೆ ತಿನ್ನಿಸ್ತಾಯಿದ್ರು. ನಾನು ಸಂಜೆ ಆದರೆ ಫ್ರೆಂಡ್ಸ್ ಅವ್ರ ಮಕ್ಕಳಿಗೆ ಮೊಟ್ಟೆ ಹಾಕಿ ಅದ್ರ ಮೇಲೆ ಮೆಣಸಿನ ಪುಡಿ ಕೊಡ್ತಾಯಿದ್ರು ತಿನ್ನೋಕ್ಕೆ. ತಮಾಷೆ ಮಾಡೋರು, ಬಾ ನೀನೊಂದು ಏನು ಮೊಟ್ಟೆ ಏನು ನಿನಗೆ ತಿನ್ನಿಸ್ಬಿಡ್ತೀವ, ಬಾ ಕೂತ್ಕೋ ಅನ್ನೋರು. ಇಲ್ಲ ಅನಿತಕ್ಕ ನೀವು ಅದನ್ನು ತಿನ್ನಿಸಿ ಆಮೇಲೆ ಬರ್ತೀನಿ ಅಂತ ಇದೆ. ಇಲ್ಲೇ ಒಂದೇ ಬಾಗಿಲು ಫ್ರೆಂಡ್ಸ್. ಎಲ್ಲ ವಟಾರ ಥರ ಓಣಿ ಥರ ನಮಗೆ
ಜಾಗ ಇದ್ದಿದ್ದು. ಅಷ್ಟು ಚೆನ್ನಾಗಿತ್ತು. ಏನೋ ಫ್ರೆಂಡ್ಸ್, ನನಗೆ ಯಾವಾಗ ಅವ್ರ ಹಸ್ಬೆಂಡ್ ಸಿಕ್ಕಲಿ ನಾನು ಇವಾಗಲೂ ಅಳ್ತೀನಿ. ಅದು ಏನು ಬಾಂಧವ್ಯನೋ ಗೊತ್ತಿಲ್ಲ. 10 ವರ್ಷ ನನಗೇನು ದುಃಖ ಅಂದರೆ ಫ್ರೆಂಡ್ಸ್, ಎಷ್ಟೆಲ್ಲ ಕಷ್ಟ ಇತ್ತು. ಅವ್ರ ಹಸ್ಬೆಂಡು ಕಮ್ಮಿ ಸಂಬಳ ತತ್ತಾಯಿದ್ರು. ಎಲ್ಲನೂ ಕೂಡಿಸಿ ಎಲ್ಲನೂ ಮಾಡಿ ಮೇಲೆ ಕ್ರಿಸ್ಮಸ್ ಹಬ್ಬ ಬಂದರೆ ಫ್ರೆಂಡ್ಸ್ ಯಾವಾಗಲೂ ಸ್ಯಾರೆ ತತ್ತಿದ್ರು. ಬಾಯ್ಲಿ ಸೀರೆ ತಂದಿದ್ದೀನಿ ನೋಡು ಅಂತಿದ್ರು ಫ್ರೆಂಡ್ಸ್. ನಿಜವಾಗ್ಲೂ ನಾನು ಅನಿತಕ್ಕ ಇದು ತುಂಬ ಚೆನ್ನಾಗೈತೆ ಸೀರೆ. ಆಮೇಲೆ ಒಂದು ಸ್ಕೈ ಬ್ಲೂ ಕಲರ್ ಸೀರೆ ತಂದಿದ್ರು ಅವರು. ನಾನು ಅನಿತಕ್ಕ ಇದು ನನ್ನ ಫೇವ್ರೇಟ್ ಕಲರು ಅಂತ ಹೇಳಿದ್ರೆ, ತಗೋ ಫಸ್ಟು ನೀನೇ ಉಟ್ಕೊ, ಆಮೇಲೆ ನಾನು ಉಟ್ಕೊತೀನಿ. ಇಲ್ಲ ಅನಿತಕ್ಕ ನಂಗೆ ಬೇಡ ಅಂತಿದೆ. ನಿನ್ನೆ ಒಂದು ನನಗೆ ಈ ದುಃಖದ ವಿಷಯ ಏನು ಅಂದರೆ ಫ್ರೆಂಡ್ಸ್, ನಮ್ಮ ಓನರು ನಾವು ಅಲ್ಲಿ ಎಷ್ಟು 10-12 ವರ್ಷ ಇದ್ವಿ. ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ರು ಫ್ರೆಂಡ್ಸ್. ನಾವು ಈಗಿರೋ ಓನರು ಅಷ್ಟೇ. ಆದರೆ ಆಗ ಅಂದರೆ ಬಡತನ ನಿಮಗೆ ಗೊತ್ತು, ನಮ್ಮದೆಲ್ಲ ಸ್ಯಾಲ್ರಿ ಕಮ್ಮಿ. ಆ ಮನೇಲೇ ನಾವು 10 ವರ್ಷ ಇದ್ದು. ಆಮೇಲೆ ಲೀಜಿಗೆ ನಮ್ಮ ಅತ್ತೆ ಅಮೌಂಟ್ ಜಾಸ್ತಿ ಇಸ್ಕೊಳ್ಳೇ ಇಲ್ಲ ಫ್ರೆಂಡ್ಸ್. ಅವರು 50,000 ಕೊಟ್ಟಿದ್ರಲ್ಲೇ 4.5 ವರ್ಷ ಅಲ್ಲೇ ಇದ್ದು. ಆಮೇಲೆ ನಾವು ಬೇರೆ ಮನೆಗೆ ಹೋಗಿದ್ದು. ಆಮೇಲೆ ಫ್ರೆಂಡ್ಸ್ ಈ ಥರ ನಿನ್ನೆ ನಾನು ರೋಡಲ್ಲಿ ಹೋದೆ. ಸಂಘಕ್ಕೆ ದುಡ್ಡು ಕಟ್ಟೋಣ ಅಂತ ಹೋದರೆ ಶಾಮಿಯಾನ ಹಾಕಿದ್ರು. ಅವ್ರ ನೆನಪು ಎಷ್ಟೊಂದು ಕಾಡುತ್ತೆ ಗೊತ್ತಾ ಫ್ರೆಂಡ್ಸ್. ಯಾಕೆಂದರೆ ನಾವು 10-12 ವರ್ಷ ಒಂದೇ ಮನೇಲಿದ್ದು. ಅವರು ಒಂದು ದಿವಸಕ್ಕೂ ನಮ್ಮನ್ನು ಬೈಲಿಲ್ಲ, ಒಂದು ದಿವಸಕ್ಕೂ ಜಗಳ ಆಡಲಿಲ್ಲ ಫ್ರೆಂಡ್ಸ್. ಆಮೇಲೆ ನೀರು, ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆ ಬಾಗಿಲು ಇದಾದರೆ ಈ ಲೆಫ್ಟ್ ಸೈಡೇ ಅವರು ನೀರು ಕಾಯಿಸೋವಲೆ. ಅವರು ಯಾವ ಸ್ಟವಲ್ಲೂ ಕಾಯಿಸ್ಕೊತಿದ್ದಿಲ್ಲ. ಆಮೇಲೆ ಡೈಲಿ ನನಗೇನು ಹೇಳೋರು, ಅವ್ರ ಮನೆಯವರೆಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊಂಬಿಡೋರು. ನೀವು ಪೇಪರ್ ಹಾಕೋಕ್ಕೆಲ್ಲ ಹೋಯ್ತಿದ್ರು. ಆಮೇಲೆ ಬಾಯಿಲಿ ಇಲ್ಲೇ ನೀರು ಕಾಯ್ದೈತೆ ಸ್ನಾನ ಮಾಡ್ಕೊತಿದ್ರು. ನಾನೇನು ಮಾಡ್ತಾಯಿದ್ದೆ, ಒಂದೊಂದು ದಿವಸ ತರ್ತಾಯಿದ್ದೆ ಒಳಗೆ. ಇಲ್ಲ ಅಂದರೆ ಒಂದು ಫ್ರೆಂಡ್ಸ್ ಅದು ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆನೇ ಸ್ನಾನ ಮಾಡೋದು. ಲಾಸ್ಟಲ್ಲಿ ನನ್ನನ್ನು ಕರೆಯೋರು, ನೀರೈತೆ ಹೋಗು ಸ್ನಾನ ಮಾಡ್ಕೊತ. ಯಾರಂತಾರೆ ಫ್ರೆಂಡ್ಸ್ ಈ ಕಾಲದಲ್ಲಿ, ನೀವು ಹೇಳಿ. ನಾನು ಯಾವಾಗಲಿ ಆಮೇಲೆ ಕೇಳೋದು, ನೀರು ಕಾಯಿಸಿದೆಯಾ ಅಂತ. ಇಲ್ಲ ಅಕ್ಕ ಕಾಯಿಸ್ಬೇಕು ಅಂದರೆ, ಹೋಗು ನೀರು ಇಲ್ಲ ಐತೆ ಸ್ನಾನ ಮಾಡ್ಕೊಂಡು. ಡೈಲಿ ಫ್ರೆಂಡ್ಸ್ ಅವರು ನನಗೆ ಕಡಾಯಿದಲ್ಲಿ ಅಂಡೆ ಅಂತ ಹೇಳ್ತೀವಲ್ಲ, ಆ ಅಂಡೇಲಿ ನನಗೆ 1-2 ಬಿಂದಿಗೆ ಅಷ್ಟು, ಒಂದು 30 ಲೀಟ್ರಷ್ಟನ್ನ ನೀರು ಬಿಟ್ಬಿಟ್ಟು ಕರೆಯೋರು, ಹೋಗು ನೀರೈತೆ ಸ್ನಾನ ಮಾಡ್ಕೊ ಅಂತ. ಆಮೇಲೆ ಸಂಡೇ ಆದರೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಬಿಟ್ಬಿಟ್ಟು, ಹೋಗು ತಲೆಗೆ ಸ್ನಾನ ಮಾಡ್ಕೊ, ಕಾಯ್ದಿರೋ ನೀರಲ್ಲಿ ಏನಂಗೆ ಸ್ಟವಲ್ಲಿ ಕಾಯಿಸ್ಕೊತೀಯ. ಆಗ ನಾನು ಈಟ್ರಲ್ಲಿ ಕಾಯಿಸ್ಕೊತಾ ಇದ್ದೆ. ಹೋಗು ನೀರೈತೆ, ಅಷ್ಟು ನೀರೇ ನನಗೆ ಒಂಥರ. ಯಾಕೆಂದರೆ ನಾನು ಈಟ್ರಲ್ಲಿ ಕಾಯಿಸ್ಕೊತಾ ಇದ್ದೆನಲ್ಲ. ಆಮೇಲೆ ತಲೆ ಕೂದಲುದ್ದೈತಲ್ಲ ಅಂತ ಹೇಳೋರು ಯಾವಾಗಲೂ, ಹೋಗು ಬಿಸಿ ನೀರು ಕಾಯ್ದೈತೆ ಅಂಡೇಲಿ. ನಾನು ಒಂದು ಒಲೆ ಗುರಿ ಹಾಕಿದ್ಮೇಲೆ ಅವ್ರಿಗೂ ಸೌದೆ ಹಾಕ್ಬಿಟ್ಟು ಒಳಗಡೆ ಹೋಗಿದ್ರೆ, ನಮ್ಮನೆ ಇಲ್ಲೇ ಮುಂದ್ಗಡೆ ಅಲ್ವ, ನಾನೇನಾದ್ರು ಕಸ ಗುಡಿಸ್ತಾಯಿದ್ದೆ ಫ್ರೆಂಡ್ಸ್, ಆ ಊರಿನ ಹಿಂದಕ್ಕೆ ತಳ್ತಾ ಇದ್ದೆ. ಯಾಕೆಂದರೆ ಫ್ರೆಂಡ್ಸ್ ನಾನು ಹಳ್ಳಿಲಿದ್ದವಳಲ್ವ, ನನಗೂ ನೀರು ಒಲೆ ಮತ್ತು ಸೌದೆಲಿ ಅಡುಗೆ ಮಾಡೋದು ಎಲ್ಲ ನನಗೆ ಅಭ್ಯಾಸ ಐತಲ್ಲ. ಆಮೇಲೆ ಅದನ್ನು ಒಳಗಡೆ ತಳ್ತಾ ಇದ್ದೆ. ಆಮೇಲೆ ಯಾವಾಗಲೂ ಅವ್ರ ಮಗ ಹಿರಿ ಹುಡುಗ ನನಗೆ ತಮಾಷೆ ಮಾಡೋದು. ಆಮೇಲೆ ದೇವಸ್ಥಾನದಲ್ಲಿ ಅವರೇ ಇನ್ಚಾರ್ಜ್, ಆಂಜನೇಯನ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಅವರೇ ಕೊಡೋದು. ನಾನು ಯಾವಾಗ ಹೋಗಲಿ ದಸರಾ ಬಂದಾಗ 9 ದಿನ ಬಾಕ್ಸ್ ತಗೊಂಡೋದ್ರೆ ಅವ್ರ ಮಗ ನನಗೆ ತಮಾಷೆ ಮಾಡೋದು, ಫಸ್ಟ್ ಕೊಡ್ರಪ್ಪ ಬಾಕ್ಸು ತುಂಬ ಹೋಗ್ಬಿಡ್ಲಿ, ಪ್ರಸಾದ ತಿನ್ನೋಕ್ಕೆ ಬರ್ತಾರೆ ಸ್ವಲ್ಪ ಜನ, ದೇವ್ರ ದರ್ಶನ ಮಾಡೋಕ್ಕೆ ಬರಲ್ಲ ಅಂತ ತಮಾಷೆ ಮಾಡೋಣ ಅವ್ರ ಜೊತೆ ಹುಡುಗರು. ಆದರೆ ನಮಗೆ ಅವ್ರ ಮನೇಲಿ ಇದ್ದಿದ್ವಲ್ಲ ಎಷ್ಟೋ ವರ್ಷ, ನಾನೇನು ಅನ್ಕೋತಾ ಇರಲಿಲ್ಲ. ಹೌದು ನಾನು ಪ್ರಸಾದಕ್ಕೆ ಬಂದಿರೋದು, ಏನೀಗ ಕೊಡು ಮತ್ತೆ ಅಂತ ಹೇಳ್ತಾಯಿದ್ದೆ ನಾನು. ಹೌದು ನಾನು ಪ್ರಸಾದಕ್ಕೆ ಬರೋದು, ದರ್ಶನ ಮಾಡೋಕ್ಕೆ ಬರಲ್ಲ, ನೀನೇ ದರ್ಶನ ಮಾಡು, ಕೊಡು ಮತ್ತೆ ನನಗೆ ಪ್ರಸಾದನ ಅಂತ ಇದ್ದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಪ್ರಸಾದ ಖಾಲಿ ಆದರೆ ಅವರು ಎಲ್ಲ ಎತ್ತಿಟ್ಕೊತಾರೆ ಮನೆಗೆ ತಗೊಂಡೋಗಿ. ಆದರೆ ನಾನು ಬಿಡ್ತಿಲ್ಲ, ನಂದಿ ನೀನು ಎತ್ತಿಟ್ಕೊಂಡಿದ್ದೆಲ್ಲ ಅದ್ರಲ್ಲಿ ಸ್ವಲ್ಪ ಕೊಡೋ ನನಗೆ ಅಂತ ಕೇಳ್ತಿದ್ದೆ. ಆದರೆ ಪಾಪ ಹುಡುಗ ಏನು ಬೇಜಾರು ಮಾಡ್ಕೊಂಡು ನನಗೆ ಕೊಡ್ತಾಯಿದ್ದ. ಹುಡುಗರು ತುಂಬ ಒಳ್ಳೆ ಹುಡುಗರು ಫ್ರೆಂಡ್ಸ್. ಪಾಪ ಏನೋ ನೋಡಿ ಮದುವೆ ಆಗಲಿಲ್ಲ ಅವ್ರ ಹಿರಿಯ ಹೆಂಡತಿ ಮಕ್ಕಳೆಲ್ಲ ಮದುವೆ ಆಗಿದ್ರು. ಪಾಪ ಅವ್ರ ಮಗ ಒಬ್ಬನಾದರೂ ಮದುವೆ ಆಗಿದ್ರೆ ಅವರೊಂದು ಸಮಾಧಾನದಲ್ಲಿ ಸತ್ತೋಗ್ತಿದ್ರೇನೋ. ಇನ್ನು ಮನೇನೂ ಅಪಾರ್ಟ್ಮೆಂಟ್ ಥರ ಕಟ್ಟಬೇಕು ಅಂತ ಎಲ್ಲನೂ ಅಮೌಂಟು ಕೂಡಿಸಿಟ್ಟಿದ್ರು. ಆದರೆ ವಿಧಿ ಆಟ ಬಲ್ಲೋರು ಯಾರು ಮಾನವ ಅಂತ ಗಾದೆ ಮಾತೇ ಐತಲ್ಲ ಫ್ರೆಂಡ್ಸ್. ನಾವೇನೇ ಮಾಡಿದ್ರೂ ವಿಧಿ ಆಟ ಬಲ್ಲೋರು ಯಾರು ಮಾನವ ಅಂದರೆ, ಆ ವಿಧಿ ಆಟನ ಯಾರು ಬಲ್ಲೋರು ಯಾರು ಮಾನವ ಅಂದರೆ ನಾವು ಅಳಿಯೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಅದೇ ದೇವರು ನಮಗೆ ಇಟ್ಟಿರೋ ಸೀಕ್ರೆಟು. ಹುಟ್ಟು ಸಾವು, ಕಷ್ಟ ಸುಖ ಬಿಡಿ, ನಾಳೆ ಏನಾಗುತ್ತೋ ಇವತ್ತೇನಾಗುತ್ತೋ ಅನುಭವಿಸ್ತಾ ಇರ್ತೀವಿ. ಅಯ್ಯೋ ನನಗೆ ಈ ಥರ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಅನ್ಕೋತೀವಿ. ಆದರೆ ವಿಧಿಯಾಟ ಕಂಡು ಯಾರು ಮಾನವ, ನೋಡಿ ಎಷ್ಟು ಚೆನ್ನಾಗೈತೆ ಸಾಂಗಲ್ಲಿ ಅರ್ಥ, ನೋಡಿ ಎಷ್ಟು ಚೆನ್ನಾಗೈತೆ. ಅವನ ಆಟ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್ ನಿನ್ನೆ ಒಂದು ನನಗೆ ತುಂಬಾ ಬೇಜಾರಾದ ವಿಷಯ ಆಗೋಯ್ತು. ಬಂದು ನನ್ನ ಮಗಳಿಗೆ ಹೇಳಿದೆ, ನಂದು ಈ ಥರ ಇದೆ. ಅದಕ್ಕೆ ಅವಳೇನು ಹೇಳ್ತಾರೆ, ನಾವು ಒಂದಿನ ಸಾಯ್ಬೇಕಲ್ಲ ಬಿಡು ಮಮ್ಮಿ, ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ. ನೈಟು ಡ್ಯೂಟಿ ಮುಗಿಸ್ಕೊಂಡು ಬಂದರು, ನನಗೆ ಆ ಫೀಲಿಂಗೇ ಹೋಗಿರಲಿಲ್ಲ. ಏನೋ ಫ್ರೆಂಡ್ಸ್, ಯಾಕಂದರೆ ನಾವು ಆ ಮನೇಲಿದ್ದು ಅವ್ರ ಅನ್ನ ತಿಂದಿದ್ದೀವಿ. ಆದರೆ ನಾವು ಕಷ್ಟದಲ್ಲಿದ್ದಾಗ ಅವ್ರು ನಮಗೆ ಮನೆ ಕೊಟ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಲ್ಲ, ಆ ದುಃಖ ಸಂಕಟನ ಅಷ್ಟೇ ಫ್ರೆಂಡ್ಸ್. ನನಗಿನ್ನೇನು ಬೇರೆ ಏನಿಲ್ಲ. ಅದು ಕೊನೆ ಟೈಮಲ್ಲಿ ಅವರು ನನಗೆ ಸಿಗಲೇ ಇಲ್ವಲ್ಲ ಮಾತಾಡ್ಸೋಕ್ಕೆ. ಈಗ ಈ ನಡುವೆ ನಾನು ಇಲ್ಲಿ ಅಂಗಡಿಗೂ ಜಾಸ್ತಿ ಹೋಗ್ತಾ ಇರಲಿಲ್ಲ. ಒಂದು ಕ್ಷಣ ಅವರು ಅಂದರೆ ಅವರು ಸಿಗೋಕ್ಕೆ 6 ಮಂತಿಂದ ಅವ್ರು ಹಾಸ್ಪಿಟ್ಲಲ್ಲೇ ಇದ್ರಂತೆ, ಕ್ಯಾನ್ಸರ್ ಆಗಿತ್ತಂತೆ. ಆ ಹುಡುಗನೇ ಹೇಳಿದ, ಅಕ್ಕ ಕ್ಯಾನ್ಸರ್ ಆಗಿದ್ದು ಹಾಸ್ಪಿಟ್ಲಲ್ಲೇ ಇದ್ದರು ಅಂತ. ಹಂಗಾಗಿ ಅವ್ರು ನನಗೆ ಸಿಕ್ಕಿಲ್ಲ ಅನಿಸುತ್ತೆ. ಆಮೇಲೆ ಇನ್ನೊಂದು ನೆನಪು ಫ್ರೆಂಡ್ಸ್, ಯಾವಾಗಲೇ ದೀಪಾವಳಿ ಬರಲಿ ಕಜ್ಜಾಯ ನಾನು ತಿನ್ನಲ್ಲ ಅಂತ ಗೊತ್ತಿದ್ರು ಕೊಟ್ಟು ಕಳಿಸ್ತಾಯಿದ್ರು. ತಗೋ ನಿನ್ನ ಫ್ರೆಂಡ್ಸ್ಗೆ ಯಾರಿಗಾರ ಕೊಡು ಕೆಲಸದ ಹತ್ರ ಅಂತ ತಗೊಂಡೋಗಿ ಅವ್ರಿಗೆ ಕೊಡ್ತಾಯಿದ್ದೆ.
ಇನ್ನು ನನಗೆ ದೀಪಾವಳಿಲಿ ಕಜ್ಜಾಯ ಸಿಗಲ್ಲ ಬಿಡಿ ಫ್ರೆಂಡ್ಸ್. ಯಾಕಂದರೆ ಎಲ್ಲಿದ್ರೂ ಹುಡುಕಿ ಬಾ ಯಮ್ಮ ಮನೆ ಹತ್ರವ ಅನ್ನೋರು, ಮತ್ತು ಎಲ್ಲರ ಸಿಕ್ಕಿದ್ರೆ ಬಾ ಬಂದು ಕಜ್ಜಾಯ ಇಸ್ಕೊಂಡು ಹೋಗು ಅಂತಿದ್ರು. ತಪ್ಪು ಮಿಸ್ ಆಗ್ದಂಗೆ ಯಾವ ರೀತಿಲಾದರೂ ನನಗೆ ಕಜ್ಜಾಯ ಸಿಗ್ತಾಯಿತ್ತು. ಆಮೇಲೆ ದೇವಸ್ಥಾನ ಟೆಂಪಲ್ಗೆ ಹೋದರೆ ಅಲ್ಲಿ ದಸರಾದಲ್ಲಿ ಡೈಲಿ ಸಿಗ್ತಾಯಿತ್ತು. ನಾನು ಅಕ್ಕ ಚೆನ್ನಾಗಿದೆಯಾ ಅಂತ ಹೇಳ್ತಾಯಿದ್ದೆ. ಏನೋ ಫ್ರೆಂಡ್ಸ್, ನಾವೇನೇ ಕಣ್ಣೀರು ಹಾಕಿದ್ರೂ ಹೋದ ವ್ಯಕ್ತಿ ಮತ್ತೆ ವಾಪಸ್ ಬರಲ್ಲ. ಇಷ್ಟೇ ಜೀವನ, ಇದೇ ರಿಯಲ್ ಸ್ಟೋರಿ, ಇದೇ ಜೀವನ. ಯಾವತ್ತಾದರೂ ಒಂದು ದಿವ್ಸ ನಾವು ಹೋಗ್ಲೇಬೇಕು, ನನ್ನ ಮಗಳು ಹೇಳೋ ಹಾಗೆ. ಇನ್ನು ಫ್ರೆಂಡ್ಸ್ ಬನ್ನಿ, ಇದೆಲ್ಲ ಹೇಳ್ತಾ ನನಗೊಂಥರ ಮನಸ್ಸಿಗೆ ಬೇಜಾರಾಗೋಯ್ತು. ಇನ್ನು ಫ್ರೆಂಡ್ಸ್, ಈ ದಿನ ನನ್ನ ಮನೇಲಿ ನಾಷ್ಟ ಪೊಂಗಲ್ ಮಾಡಿದ್ದೀನಿ. ಇದನ್ನು ಬ್ಯಾಚುಲರು ಮಾಡ್ಕೋಬೋದು. ಮಾಮೂಲಿ ಎದ್ದು ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ, ಬಟ್ಟೆ ಜಾಸ್ತಿ ಇತ್ತು ವಾಶ್ ಮಾಡಿದೆ, ಒಂದು ಬೋಸಿ ತುಂಬ ಪಾತ್ರೆ ಇತ್ತು ವಾಶ್ ಮಾಡಿದೆ. ಅದಕ್ಕೊಂದು ಸ್ವಲ್ಪ ಥರ ಈಸಿ ಕೆಲಸ ಮಾಡ್ಕೊಂಡೆ. ಪೊಂಗಲ್ ಮಾಡಿದೆ, ಮೊಳಕೆ ಹುಳಿಕಾಳು ಬೇಯಿಸಿಟ್ಟಿದ್ದೀನಿ, ಸಾಂಬಾರು ಮಾಡಿಲ್ಲ, ರೈಸ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಅಂಗಡಿಗೆ ಹೋಗಿ ಇದು ಕೊತ್ತಂಬರಿ ಸೊಪ್ಪಿದ್ದೀರ, ಅದಕ್ಕೋಸ್ಕರ ಅಂಗಡಿಗೆ ಹೋದೆ. ಆವಾಗ ಅಲ್ಲೇ ಫ್ರೆಶ್ ಆಗಿರೋ ಬಾಳೆಕಾಯಿ ತಂದು ಬಜ್ಜಿ ಮಾಡಿದೆ. ಈ ವಾರ ಪೂರ್ತಿ ನಮ್ಮಲ್ಲಿ ಡೈಲಿ ಒಂದೊಂದು ಬಜ್ಜಿ ಆಗ್ತಾನೆ ಇದೆ ಫ್ರೆಂಡ್ಸ್. ಇನ್ನು ಸದ್ಯಕ್ಕೆ 3 ಮೆಣಸಿಕಾಯಿ ಇದೆ, ಅದೇ ಯಾವತ್ತಾದರೂ ಮಾಡ್ತೀನಿ. ಇನ್ನು ಸದ್ಯಕ್ಕೆ ಒಂದು 15 ಡೇಸು ಯಾವ ಬಜ್ಜಿನೂ ಸಹ ನಾನು ಮಾಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನೀವು ಯಾರಾದರೂ ಈ ಥರ ಓನರ್ ಮನೇಲಿ ನಿಮಗೂ ಈ ಥರ ಏನಾರ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಾವು ಊರು ಬಿಟ್ಟು ಊರಿಗೆ ಬಂದಿರ್ತೀವಿ, ನಾವು ಯಾವ ಓನರ್ ಮನೇಲಿ ಇರ್ತೀವಿ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅದೇ ಖುಷಿ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ ಕೆಲಸದಿಂದ, ಇನ್ನು ಅದಕ್ಕಿಂತ ಖುಷಿ ಬೇರೆ ಏನೈತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದುವರೆಗೂ ತಾಳ್ಮೆಯಿಂದ ನನ್ನ ವೀಡಿಯೋನ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.